ಸಾಮಾನ್ಯವಾಗಿ ಭಗವದ್ಗೀತೆ ಈ ಶ್ಲೋಕವನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ, ಕರ್ಮಫಲದಲ್ಲಿ ಯಾವುದೇ ಅಧಿಕಾರ ಇಲ್ಲ. ಕರ್ಮಫಲದಲ್ಲೇ ಆಸಕ್ತನಾಗಿರಬೇಡ. ಹಾಗೆ ಅಂತ ಕರ್ಮವನ್ನು ನಾನು ಮಾಡದೇ ಇರ್ತೇನೆ, ಈ ಕರ್ಮವೇ ಬೇಡ ಅಂತ ಕರ್ಮದಲ್ಲಿಯೂ ನಿನ್ನನ್ನು ನೀನು ತೊಡಗಿಸಿಕೊಳ್ಬೇಡ ಅಂತ. ಹಾಗಾದರೆ ಏನು, ಗೀತೆಯನ್ನು ಬೈಲಿಕ್ಕೆ ಕೂಡ ಈ ಶ್ಲೋಕವನ್ನು ಉಪಯೋಗಿಸ್ತಾರೆ. ನೀನು ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಅಂದರೆ ನಾವು ಕೆಲಸ ಮಾತ್ರ ಮಾಡಬೇಕಾ, ಕರ್ಮಫಲದಲ್ಲಿ ಅಧಿಕಾರ ಇಲ್ಲ ಅಂದರೆ ಕೆಲಸ ಮಾಡಿ ನಾವು ಸಂಬಳ ತೆಕ್ಕೊಳ್ಬಾರ್ದಾ? ಈ ರೀತಿಯೆಲ್ಲ ಮೇಲ್ನೋಟಕ್ಕೆ ಮೇಲಿನಿಂದ ಈ ಶ್ಲೋಕವನ್ನು ನೋಡುವಾಗ ನಮ್ಗೆ ಈ ರೀತಿಯ ಅರ್ಥ ಅಲ್ಲಿ ನಮಗೆ ಕಾಣ್ತದೆ. ಆದರೆ ನಿಜವಾಗಿ ಕೃಷ್ಣನ ಉದ್ದೇಶ ಇದಲ್ಲ. ಅನೇಕರು ಈ ಶ್ಲೋಕವನ್ನು ಟೀಕಿಸ್ತಾ ಬರೀತಾರೇನು ಅಂದರೆ ಕೃಷ್ಣನದ್ದು ಇದೇನು ಕಾರ್ಮಿಕ ವಿರೋಧಿ ನೀತಿಯ ಅಂತ. ಕೃಷ್ಣ ನಮಗೆ ಹೀಗೆಲ್ಲ ಹೇಳಿದ್ದಲ್ಲ. ಕೃಷ್ಣ ಹೇಳುತ್ತಾನೆ, ನಿನಗೆ ಕರ್ಮದಲ್ಲಿ ಮಾತ್ರ ಆಸಕ್ತಿ, ಕರ್ಮಫಲದಲ್ಲಿ ಆಸಕ್ತನಾಗಬೇಡ ನೀನು, ಕರ್ಮಫಲಕ್ಕೆ ಕಾರಣನಾಗಬೇಡ, ಆ ಕರ್ಮದಲ್ಲಿಯೂ ನಿನ್ನನ್ನು ತೊಡಗಿಸಿಕೊಳ್ಳಬೇಡ ನೀನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಇವತ್ತು ಕಷ್ಟಕ್ಕೆ, ದುಃಖಕ್ಕೆ, ಹತಾಶೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ ಎಲ್ಲದಕ್ಕೂ ಕಾರಣವಾಗಿರುವಂಥದ್ದೇನು ಅಂತ ಹೇಳಿದರೆ ನಾವು ಮಾಡುವಂತಹ ಕರ್ಮ ಅಲ್ಲ. ಕರ್ಮ ಅಂತ ಹೇಳಿದರೆ ಕೆಲಸಗಳು. ನಾವೆಲ್ಲರೂ ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳನ್ನು, ಕೆಲಸಗಳನ್ನು ಮಾಡ್ತೇವೆ ಅಲ್ವಾ? ಬ್ರಾಹ್ಮಣರು ಅವರಿಗೆ ಸಂಬಂಧಪಟ್ಟದ್ದು, ಕ್ಷತ್ರಿಯರವರದ್ದು, ವೈಶ್ಯರವರದ್ದು, ಶೂದ್ರರವರದ್ದು ಅಂತ ಹೀಗೆ 4 ವರ್ಣದವರು 4 ರೀತಿಯಾದಂತಹ ನಮ್ಮ ಕೆಲಸಗಳನ್ನು ನಾವು ಮಾಡ್ತೇವೆ. ಈ ಕೆಲಸಗಳೆಲ್ಲ ನಮಗೆ ತೊಂದರೆ ಕೊಟ್ಟದ್ದು. ನಮಗೆ ಇವತ್ತು ತೊಂದರೆ ಕೊಟ್ಟದ್ದು ಯಾವುದು ಅಂದರೆ ನಾವು ಮಾಡಿದ ಕೆಲಸಕ್ಕೆ ಫಲದ ಅಪೇಕ್ಷೆಯಲ್ಲಿದ್ದೇವಲ್ಲ, ಅದರಿಂದ ನಮಗೆ ತೊಂದರೆ ಕೊಟ್ಟದ್ದು. ಅದರಿಂದ ನಾವಿವತ್ತು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಕೃಷ್ಣ ಕೆಲಸ ಮಾಡಿ ಸಂಬಳ ತೆಗೆದುಕೊಳ್ಬೇಡ ಅಂತ ಕೃಷ್ಣ ಹೇಳಲೇ ಇಲ್ಲ. ಯಾಕೆಂದರೆ ನಮ್ಮ ಜೀವನ ನಡಿಬೇಕು, ನಮ್ಮ ಬದುಕು ನಡಿಬೇಕು ಅಂತಾದರೆ ನಮಗೆ ಯಾವುದಾದ್ರೂ ಒಂದು ಉದ್ಯೋಗ ಬೇಕು, ಅದಕ್ಕೆ ಫಲ ಸಿಗಲೂ ಬೇಕು, ಸಿಗ್ತದೆ ಕೂಡ. ಆದರೆ ಆ ಫಲದ ಮೇಲೆಯೇ ಆಸಕ್ತಿ ಇಟ್ಟುಕೊಂಡು ಈ ನಾವು ಮಾಡುವಂತಹ ಕೆಲಸವನ್ನು ನಾವು ಗೌಣವಾಗಿ ತೆಗೆದುಕೊಂಡ್ರೆ, ಅಂದರೆ ಅದಕ್ಕೆ ನಾವು ಯಾವುದೇ ಇಂಪಾರ್ಟೆನ್ಸ್ ಕೊಡದೇ ಹೋದರೆ ನಾವು ಶ್ರದ್ಧೆಯಲ್ಲಿ ಕೆಲಸ ಮಾಡೋದಿಲ್ಲ. ನಮ್ಮ ಗಮನ ಎಲ್ಲಿರ್ತದೆ? ಬರುವಂತಹ ಸಂಬಳದ ಮೇಲೆ ಮಾತ್ರ ಇರ್ತದೆ. ಇದರಿಂದ ಏನಾಗ್ತದೆ, ಈ ಕೆಲಸದಲ್ಲಿ ಯಾವ ನೈಪುಣ್ಯತೆ ಇರಬೇಕೋ ನಮಗೆ, ಅಥವಾ ನಾವು ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕೋ ಅದರ ಗುಣಮಟ್ಟದಲ್ಲಿ ಅಲ್ಲಿ ವ್ಯತ್ಯಾಸ ಆಗ್ತದೆ. ಆದ ಕಾರಣ ಸಂಬಳದಲ್ಲಿ ಮಾತ್ರ ನೋಡಿ ನಮಗೆ ಗಮನ ಇರುವಂಥದ್ದು. ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ದೇವಲ್ಲ, ಅರ್ಧ ಸಂಬಳ ಅಂತೇಳಿ ಆದಾಗ ನಮಗೆ ಕೆಲಸವೇ ಬೇಡ, ನಾವು ಕೆಲಸವೇ ಮಾಡೋದಿಲ್ಲ ಅಂತ ಜನ ಕೂತ್ಕೊಂಡು ಬಿಟ್ಟರು. ದೇಶವೇ ವಿಪತ್ತಿಗೆ ಸಿಕ್ಕಿದೆ, ಆದರೆ ನನಗೇನು ಕರ್ಮ ಫಲ ಇದ್ದರೆ ಮಾತ್ರ ನಾನು ಕರ್ಮ ಮಾಡ್ತೇನೆ ಅಂತ. ಇದನ್ನು ಭಗವಂತ ಹೇಳ್ತಾ ಇದ್ದಾನೆ, ನೀನು ಕರ್ಮವನ್ನು ಮಾಡು, ಶ್ರದ್ಧೆಯಿಂದ ಮಾಡು, ಫಲವನ್ನು ನಾನು ಕೊಡ್ತೇನೆ ಅಂತ. ಫಲ ಸಿಕ್ಕಿಯೇ ಸಿಗ್ತದೆ, ಆದರೆ ನಮ್ಮ ಗಮನ ಮಾಡುವ ಕೆಲಸದಲ್ಲಿ ಇರಬೇಕೇ ಹೊರತು ಕೊನೆಗೆ ಸಿಗುವಂತಹ ಫಲದಲ್ಲೇ ಇರಬಾರದು ಅಂತ. ಇದು ಒಂದು ರೀತಿಯಲ್ಲಿ ಈ ರೀತಿ ಚಿಂತನೆ ಮಾಡಿದರೆ. ಇನ್ನೊಂದು ನೋಡಿ, ನಾವು ಸತ್ಕರ್ಮಗಳನ್ನು ಮಾಡ್ತೇವೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತೇವೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತೇವೆ. ಎಂತೆಂಥದೋ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲೋ ಹೋಗಿ ಯಾರ್ಯಾರಿಗೋ ಯಾವ್ಯಾವ ರೀತಿಯಲ್ಲೋ ಉಪಕಾರ ಮಾಡಿ ಬಂದಿರ್ತೇವೆ. ಆದರೆ ನಮ್ಮ ಮನಸ್ಸಲ್ಲಿ ಆನಂತರ ನಿರೀಕ್ಷೆ ಏನಿರ್ತದೆ, ನಾನವರಿಗೆ ಒಳ್ಳೆಯದು ಮಾಡಿದೆ, ನನಗೆ ಕಷ್ಟ ಬಂದಾಗ ಅವರು ನನಗೆ ತಿರುಗಿ ಒಳ್ಳೆಯದು ಮಾಡಬೇಕು, ಅಥವಾ ನಾನು ಮಾಡಿದಂಥ ಉಪಕಾರದ ಗುರ್ತ ಸ್ಮರಣೆ ಅವರಿಗೆ ಸದಾಕಾಲ ಇರಬೇಕು. ನಾನೆಲ್ಲಿಯಾದರೂ ಸಿಕ್ಕಿದರೆ ನನಗೆ ಆ ಗೌರವ ಕೊಡಬೇಕು, ನನಗೆ ಆದರ ಬೇಕು, ಆತಿಥ್ಯ ಬೇಕು, ಎಲ್ಲವೂ ನನಗೆ ಬೇಕು, ನನ್ನನ್ನು ದೊಡ್ಡ ಸ್ಥಾನದಲ್ಲಿಟ್ಟು ನೋಡಿಕೊಳ್ಬೇಕು. ಇದೆಲ್ಲ ಕರ್ಮ ಫಲದ ಮೇಲೆ ಇರುವಂತಹ ಆಸಕ್ತಿ ಅಂತ. ಆದರೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ನೀನು ಈ ಭಾವನೆಯನ್ನು ತೆಗೆದುಬಿಡು ನಿನ್ನ ಮನಸ್ಸಿನಿಂದ. ನೀನವರಿಗೆ ಕರ್ಮವನ್ನು ಮಾಡಿದಿ, ಉಪಕಾರವನ್ನು ಮಾಡಿದಿ, ಆದರೆ ಅವರು ನಿನಗೆ ಗೌರವ ಕೊಡಬೇಕು, ಅವರು ನಿನಗೆ ಪ್ರೀತಿ ಕೊಡಬೇಕು, ನಿನಗೆ ಕಷ್ಟ ಬಂದಾಗ ಅವರೇ ಬಂದು ಸಹಾಯ ಮಾಡಬೇಕು. ಈ ರೀತಿಯ ಮನಸ್ಥಿತಿಯನ್ನು ನೀನು ಇಟ್ಟುಕೊಳ್ಬೇಡ. ಇಟ್ಟುಕೊಂಡು ನಿರೀಕ್ಷೆ ಇಟ್ಟುಕೊಂಡು ಎಲ್ಲಿ ನಿರೀಕ್ಷೆ ಉಂಟೋ ಅಲ್ಲಿ ದುಃಖ ಉಂಟಾಗ್ತದೆ. ಆದ ಕಾರಣ ನಿರೀಕ್ಷೆಯನ್ನೇ ಇಟ್ಟುಕೊಳ್ಬೇಡ, ಕರ್ಮಫಲದಲ್ಲಿ ನಿನಗೆ ಆಸಕ್ತಿ ಬೇಡ ಅಂತ ಹೇಳಿದ್ದು ಭಗವಂತ ಈ ವಿಚಾರವನ್ನು. ನಾವು ಯಾವಾಗಲೂ ಕೂಡ ನಾವು ಯಾವುದೇ ಕೆಲಸ ಮಾಡಿದರೂ ನಮಗೆ ಅದರಿಂದ ರಿಟರ್ನ್ ಬೇಕು. ಕರ್ಮಫಲಕ್ಕೆ ನಾವು ಬದ್ಧರಾಗಿರ್ತೇವೆ. ಆದ ಕಾರಣವೇ ಇವತ್ತು ನಾವು ಇಷ್ಟೆಲ್ಲ ಕಷ್ಟಕ್ಕೊಳಗಾಗಿದ್ದೇವೆ. ಭಗವಂತ ಇದನ್ನು ಹೇಳುತ್ತಾನೆ, ನೀನು ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಕರ್ಮದಕ್ಕೆ ಆ ತಕ್ಕ ಫಲ ನಿನಗೆ ಸಿಗ್ತದೆ. ನಾನು ದೇವರ ಕೈಯಲ್ಲಿ ನಿಮಿತ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ನಿನ್ನ ಕೆಲಸವನ್ನು ನೀನು ಮಾಡು, ಫಲವನ್ನು ನಾನು ಕೊಟ್ಟೇ ಕೊಡ್ತೇನೆ ಅಂತ ದೇವರು ಹೇಳ್ತಾರೆ. ಕೆಲಸ ಮಾಡುವಾಗ ನಮಗೆ ಸಿಗುವಂತಹ ಆತ್ಮತೃಪ್ತಿಯನ್ನೂ ಕೂಡ ನಾವು ಕಳ್ಕೊಂಡು ಫಲದ ಹಿಂದೆಯೇ ಹೋಗಿಕೊಂಡು ಆ ಸಾತ್ವಿಕವಾದಂಥ ಆನಂದವನ್ನು ನಾವು ಕಳ್ಕೊಂಡು ಬಿಡ್ತೇವಲ್ಲ, ಅದನ್ನು ದೇವರು ಹೇಳ್ತಾ ಇರುವಂಥದ್ದು. ಕರ್ಮ ಫಲಕ್ಕೆ ಅಂಟಿಕೊಂಡು ಕೂತ್ಕೊಳ್ಬೇಡ. ನಾನು ಉಪಕಾರ ಮಾಡಿದ್ದೇನೆ ಅಂತಾದರೆ ಅವನನ್ನು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತ ನೀನು ಅಂದುಕೊಳ್ಬೇಡ. ಅವನಿಗೆ ಸಹಾಯ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಇತ್ತು. ನಿನ್ನನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡು ದೇವರು ಆ ಕೆಲಸವನ್ನು ಮಾಡಿಸಿದ. ಅಂದರೆ ಏನು,
ನಮ್ಮ ಮನಸ್ಸಲ್ಲಿ ಏನು ಉಂಟು ಅಂತ ಹೇಳಿದರೆ, ನಾನು ಕೊಟ್ಟೆ ಅವನು ತೆಕ್ಕೊಂಡ, ನನಗೆ ಅವನು ಯಾವಾಗಲೂ ಆಭಾರಿಯಾಗಿ ಇರಬೇಕು ಅಂತ. ಆದರೆ ಭಗವಂತ ಹೇಳ್ತಾನೆ, ಕೊಟ್ಟವನು ಕೊಟ್ಟು ಉದ್ಧಾರವಾಗ್ತಾನೆ, ತೆಗೆದುಕೊಂಡು ಉದ್ಧಾರವಾಗ್ತಾನೆ ಅಂತ ಭಾವಿಸಬೇಡ ಅಂತ. ತೆಕ್ಕೊಂಡವನು ತೆಕ್ಕೊಳ್ತಾನಲ್ವಾ, ನಾವು ಕೊಟ್ಟೂ ಕೂಡ ಉದ್ಧಾರವಾಗ್ತೇವೆ ಅಂತ. ಆದ ಕಾರಣ ಅಲ್ಲಿಂದ ನಿರೀಕ್ಷೆಯನ್ನು ನಾವು ಸದಾಕಾಲ ಇರಬಾರ್ದು. ಹಾಗೆಯೇ ಮುಂದೆ ಈ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ ಭಗವಂತ, ಅಂದರೆ ಟೀಕೆ ಮಾಡುವವರೆಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನೀನು ಕೆಲಸ ಮಾಡು, ಸಂಬಳ ಕೇಳಬೇಡ ಅಂತ ಎಲ್ಲಿಯೂ ಹೇಳಿಲ್ಲ. ದೇವರೇನು ಹೇಳಿದ್ದು, ಕೆಲಸವನ್ನು ಮಾಡು, ಆ ಪ್ರತಿಫಲದ ಅಪೇಕ್ಷೆಯನ್ನೇ ಮಾಡಬೇಡ ಅಂತ ಹೇಳಿ. ನಾವು ನೋಡಿ ಸುಂದರಕಾಂಡದಲ್ಲಿ, ಅಂದರೆ ರಾಮಾಯಣದ ಆ ಒಂದು ಕಾಂಡದಲ್ಲಿ ನಾವು ಗಮನಿಸ್ತೇವೆ ಏನು ಅಂತ ಹೇಳಿದರೆ, ಆಂಜನೇಯ ಕರ್ತವ್ಯವನ್ನು ಮಾಡ್ತಾನೆ. ಅವನಿಗೆ ರಾಮನೇ ಎಲ್ಲ, ತಾನು ಆ 100 ಯೋಜನ ಸಮುದ್ರವನ್ನು ದಾಟಿ ಹೋಗಿ ಸೀತಾಮಾತೆಯನ್ನು ಹುಡುಕಿ ತೆಗೆದುಕೊಂಡು ಬಂದ. ಅವನು ಕರ್ಮ ಫಲಕ್ಕೆ ಆಸಕ್ತನಾಗಿರಲಿಲ್ಲ. ರಾಮನನ್ನು ಹೊಗಳಬೇಕು, ರಾಮನನ್ನು ಕೊಂಡಾಡಬೇಕು ಅಂತ ಹೇಳುವಂಥ ಯಾವುದೇ ಇಚ್ಛೆ ಇರಲಿಲ್ಲ. ರಾಮನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೋಗಿ ಮಾಡಿ ಬಂದ. ಕೊನೆಗೆ ಅವನಿಗೇನು ಸಿಕ್ಕಿತು, ರಾಮನ ಆಲಿಂಗನದ ಆ ಭಾಗ್ಯ ಸಿಕ್ಕಿತು. ಅಂದರೆ ಏನು, ಬಯಸಿ ಬೇಡಿದ್ದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನನೇ ಈವ ಅಂತ. ಅಂದರೆ ನಾವು ಬಯಸಿ ಅದು ಕೊಡು ಇದು ಕೊಡು ಅಂತ ಹೇಳಿಕೊಂಡು ದೇವರಲ್ಲಿ ಬೇಡಿದರೆ, ಕರ್ಮ ಫಲಕ್ಕೆ ನಾವು ಆಸಕ್ತರಾಗಿದ್ದುಕೊಂಡು ನಾವು ಕರ್ಮವನ್ನು ಮಾಡಿದರೆ, ನಾವು ಕೇಳಿದ್ದನ್ನು ದೇವರು ಕೊಡುವುದಿಲ್ವಾ, ಕೊಡ್ತಾನೆ. ಆದರೆ ನಾವು ಕೇಳದೇ ಇದ್ದರೆ ನಮಗೆ ಏನೆಲ್ಲ ಸಿಗಬೇಕೋ ಅದಕ್ಕಿಂತ ಹೆಚ್ಚಿನದನ್ನೇ ದೇವರು ಕೊಡ್ತಾನೆ. ಹನುಮಂತನಿಗೆ ನೋಡಿ, ದೇವರು ಆಲಿಂಗನವನ್ನೇ ಕೊಟ್ಟು ಬಿಟ್ಟ. ಮಹಾಲಕ್ಷ್ಮಿಗೆ ಮಾತ್ರ ಸಿಕ್ಕಿದ್ದಂತಹ ಆ ಭಾಗ್ಯ ಅದೂತನಿಗೆ ಸಿಕ್ಕಲಿಲ್ವಾ, ಆಂಜನೇಯನಿಗೆ ವಾನರ ಕಪಿಗೆ ಸಿಕ್ಕಲಿಲ್ವಾ. ಹಾಗೆ ಯಾವಾಗಲೂ ಕೂಡ ನಾವು ಕರ್ಮ ಫಲದ ಮೇಲೇ ನನಗೆ ಏನಾದರೂ ಸಿಗಬೇಕು ಅಂತ ಹೇಳುವಂಥ ಇಚ್ಛೆಯನ್ನು ಬಿಟ್ಟು ಬಿಡು ಅಂತ. ಹಾಗೆಯೇ ಇಲ್ಲಿ ಹೇಳ್ತಾರೆ ನೋಡಿ, ಕರ್ಮ ಫಲಕ್ಕೆ ಕಾರಣನಾಗಬೇಡ. ಅಂದರೆ ಏನು, ಕರ್ಮಫಲಕ್ಕೆ ಕಾರಣನಾಗಬೇಡ ಅಂದರೆ ನೀನು ಕೆಲಸ ಮಾಡಬೇಡ ಅಂತ ಅರ್ಥ ಅಲ್ಲ. ಕರ್ಮಫಲಕ್ಕೆ ಕಾರಣನಾಗಬೇಡ ಅಂದರೆ ಏನು ಅಂತ ಹೇಳಿದರೆ, ನಾವೀಗ ಒಂದು ಕೆಲಸ ಮಾಡಿದೆವು, ಅದಕ್ಕೆ ಉತ್ತಮವಾದಂತಹ ಫಲಿತಾಂಶ ಬಂತು ಅಂತಾಗುವಾಗ ಇದು ನನ್ನಿಂದಲೇ ಆಯಿತು, ನಾನು ಮಾಡಿದ್ರಿಂದ ಈ ಕೆಲಸ ಆಯಿತು, ಈ ಭಾವನೆಯನ್ನು ನೀನು ಇಟ್ಟುಕೊಳ್ಬೇಡ. ನೀನು ಮಾಡಿದ್ರಿಂದ ಅದು ಬಂದದ್ದಲ್ಲ. ಭಗವದ್ಗೀತೆಯಲ್ಲಿ ಮುಂದೆ ತುಂಬ ಶ್ಲೋಕಗಳುಂಟು. ಯಾವುದೇ ಒಂದು ಕೆಲಸವನ್ನು ನಾನು ಮಾಡಿದ್ದಲ್ಲ ಅಂತ ಹೇಳುವುದಕ್ಕೆ ಉದಾಹರಣೆಗಳನ್ನು ಬೇಕಾದಷ್ಟು ಕೊಡ್ತಾನೆ ದೇವರು. ಇಲ್ಲಿ ಹೇಳ್ತಾನೆ, ನೀನೇ ಮಾಡಿದ್ದಲ್ಲ, ಇದು ದೇವರು ನಿನ್ನ ಕೈಯಿಂದ ಮಾಡಿಸಿದ, ಆದ ಕಾರಣ ನೀನು ಮಾಡಿದ್ದಿ ಅಂತ. ಹೇಗಿರಬೇಕು ಸಂಸಾರದಲ್ಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಹೋಗ್ತಾನೆ ಭಗವಂತ. ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬಳು ಹೆಂಗಸು ಆ ಮನೆಯ ಮಗುವನ್ನು ಆಟ ಆಡಿಸ್ತಾಳೆ ನೋಡಿ. ಆಟ ಆಡಿಸುವಾಗ ನನ್ನ ಕೃಷ್ಣ, ನನ್ನ ಹರಿ ಅಂತ ಕರೆದುಕೊಂಡು ಅದನ್ನು ಮುದ್ದಾಡ್ತಾ ಆಟ ಆಡ್ತಾಳೆ. ಆದರೆ ಅವಳಿಗೆ ಗೊತ್ತುಂಟು, ಈ ಕೃಷ್ಣ, ಈ ಮಗು ನನ್ನ ಹರಿಯೂ ಅಲ್ಲ, ನನ್ನ ಕೃಷ್ಣನೂ ಅಲ್ಲ ಅಂತ ಗೊತ್ತುಂಟು ಅವಳಿಗೆ ಅಲ್ವಾ. ಆ ಸಮಯದಲ್ಲಿ ಆ ಕೆಲಸವನ್ನು ಮಾಡಿದ್ದಾಳೆ. ಮಾಡಿದರೂ ಆ ಕರ್ಮಕ್ಕೆ ಅಂಟಿಕೊಂಡು ಇಲ್ಲ. ಅದನ್ನು ಹೇಳಿದ್ದಿಲ್ಲಿ, ಕರ್ಮದಲ್ಲಿ ನೀನು ಮಾತ್ರ ನಿನಗೆ ಅಧಿಕಾರ, ನೀನು ಕರ್ಮವನ್ನು ಬಿಡಬೇಡ ಅಂತ ಹೇಳಿದ ಕೊನೆಗೆ ಅಲ್ವಾ. ಆ ಕರ್ಮದಲ್ಲಿ ನೀನು ಇರಲಿಕ್ಕಾಗೋದಿಲ್ಲ. ಅಂದರೆ ಕೆಲಸವನ್ನು ಮಾಡು, ಆದರೆ ಆ ಕೆಲಸಕ್ಕೆ ನೀನು ಅಂಟಿಕೊಂಡು ಕೂತ್ಕೊಳ್ಬೇಡ. ಯಾಕೆ, ಇದು ಯಾವುದೂ ಸ್ಥಿರವಾಗಿ ನಮ್ಮದಲ್ಲ ಅಂತ. ದೇವರು ಕೊಟ್ಟಂಥ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅಂತ ಹೇಳುವಂಥ ನಿಷ್ಠೆಯಿಂದ ನೀನು ಮಾಡು. ಹಾಗೆ ಈ ಕರ್ಮ ಮಾಡುವುದು ಬೇಡ, ಈ ಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳುವುದು ಬೇಡ, ನನಗೆ ಕರ್ಮವೇ ಬೇಡ ಅಂತ ಕರ್ಮ ಮಾಡದೇ ನೀನು ಕೂತ್ಕೊಳ್ಬೇಡ ಅಂತಲೂ ದೇವರು ಈ ಶ್ಲೋಕದಲ್ಲಿ ಹೇಳ್ತಾನೆ. ಆ ಕರ್ಮದಲ್ಲಿ ನಿನಗೆ ಆಸೆ ಹುಟ್ಟದೇ ಇರಲಿ ಅಂತ. ಅಂದರೆ ನೀನು ಕೆಲಸಗಳನ್ನು ಮಾಡಲೇಬೇಕು. ಒಮ್ಮೊಮ್ಮೆ ಈ ಎಲ್ಲ ಕೆಲಸಗಳನ್ನು ಮಾಡುವಾಗ, ಈ ಸಂಸಾರದಲ್ಲಿ ಬಿದ್ದು ನರಳಾಡುವಾಗ, ಒದ್ದಾಡುವಾಗ, ಆ ಮಾತು ಈ ಮಾತು, ಅದು ಇದು ಎಲ್ಲ ಕೇಳುವಾಗ, ಈ ಗಲಾಟೆ ಗೋಜಲಿನಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವಾಗ ನಮಗೆ ಇದು ಯಾವುದೂ ಕೆಲಸವೂ ಬೇಡ, ನಾವು ನಮ್ಮಷ್ಟಕ್ಕೆ ಹೋಗಿಬಿಡುವ ಎಲ್ಲಿಯಾದರೂ ಎದ್ದುಕೊಂಡು ಅಂತ ಮನಸ್ಸಿಗೆ ಅನ್ನಿಸೋದುಂಟು. ಆದರೆ ಹಾಗೆಯೂ ನೀನು ಮಾಡಬೇಡ ಅಂತ ದೇವರು ಹೇಳ್ತಾನೆ. ಯಾಕೆಂದರೆ ನಾವೆಲ್ಲರೂ ಕೂಡ ತಮೋಗುಣದಲ್ಲಿದ್ದೇವೆ. ತಮೋಗುಣದಿಂದ ನಾವು ಸತ್ವಗುಣಕ್ಕೆ ಹೋಗಬೇಕು. ನಾವು ಸತ್ವಗುಣಕ್ಕೆ ಹೋಗಬೇಕು ಅಂತ ಹೇಳಿ ಆದರೆ ಈ ಪ್ರಚಂಡ ರಜೋಗುಣವನ್ನು ನಾವು ಹಾದುಕೊಂಡು ಹೋಗಬೇಕಾಗ್ತದೆ. ಹಾಗೆ ತಮೋಗುಣದಿಂದ ಸತ್ವಗುಣಕ್ಕೆ ನಮ್ಮ ಪ್ರಯಾಣ ರಜೋಗುಣದ ಮೂಲಕ ಹೋಗಬೇಕು ನಾವು. ಹಾಗೆ ನಾವು ಹೋಗಬೇಕಾದ್ರೆ ಈ ಗಾಂಡಿ ಗಲಾಟೆಗಳನ್ನೆಲ್ಲ ದಾಟಿಕೊಂಡು ನಾವು ಹೋಗಬೇಕು. ಯಾವಾಗ ನಾವು ಈ ಕರ್ಮದ ಈ ಒಂದು ಇಕ್ಕಟ್ಟಿನಲ್ಲಿ ನಾವು ಸಿಲುಕಿಕೊಳ್ತೇವೋ ಆವಾಗಲೇ ನಮ್ಮ ಒಳಗೆ ಇರುವಂತಹ ದೋಷಗಳೆಲ್ಲವೂ ಕೂಡ ಮೇಲೆ ಎದ್ದು ಬರುವುದು. ಅಂದರೆ ನಾವು ಕೀರ್ತಿಗೆ ಅಪೇಕ್ಷೆ ಪಡ್ತೇವೋ, ನಾವು ಗೌರವಕ್ಕೆ ಅಪೇಕ್ಷೆ ಪಡ್ತೇವೋ, ನಾವು ಎಣಿಸಿದ ರೀತಿಯಲ್ಲಿ ಅಲ್ಲಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ನಮ್ಮ ಮನಸ್ಥಿತಿ ಹೇಗಾಗ್ತದೆ, ಇದು ಎಲ್ಲವೂ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಂತೇಳಿ ಆದರೆ ನಾವು ಕರ್ಮವನ್ನು ಮಾಡಲೇಬೇಕು. ಯಾವ ರೀತಿಯಾಗಿ ನೋಡಿ,
ಮೊಸರಿನಲ್ಲಿ ಬೆಣ್ಣೆ ಹುದುಗಿಕೊಂಡಿರ್ತದೆ, ಅದನ್ನು ಕಡಿದಾಗ ಮಾತ್ರ ಮೇಲೆಗೆ ಎದ್ದುಕೊಂಡು ಬರುವುದು. ಮಜ್ಜಿಗೆ ಕಡಿದಾಗ ಮಾತ್ರ ಬೆಣ್ಣೆ ಮೇಲೆ ಬರುವುದಲ್ವಾ? ಆ ಕಡಿತದೆ ಹೇಗೆ, ಆ ಮಥನ ಹೇಗಾಗ್ತದೆ, ಆ ಮಥನಕ್ಕೆ ನಮ್ಮನ್ನು ನಾವು ಸಿಲುಕಿಸಿಕೊಳ್ಳಬೇಕು ಕರ್ಮವನ್ನು ಮಾಡುವುದರ ಮುಖಾಂತರ ಅಂತ. ಹಾಗಾಗಿ ನಿನ್ನ ಕರ್ಮಗಳನ್ನು ನೀನು ಮಾಡು, ಆದರೆ ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಬೇಡ. ಎಲ್ಲಿಗಾದರೂ ಒಂದು ಕಡೆಗೆ ದೇಣಿಗೆ ಕೊಟ್ಟೆವು ದೇವಸ್ಥಾನಕ್ಕೆ ಅಂತ ಆದರೂ ಕೂಡ ನಮ್ಮ ಮನಸ್ಸಿಗಿರ್ತದೆ, ನಮಗೆ ದೊಡ್ಡ ತಟ್ಟೆಯಲ್ಲಿ ಪ್ರಸಾದ ಬೇಕು, ನನ್ನ ಹೆಸರು ಆ ಫಲಕದಲ್ಲಿ ಬೀಳಬೇಕು, ಇರ್ತದಾ ಇಲ್ವಾ ನೀವು ಹೇಳಿ? ಎಲ್ಲ ಕಡೆಯಲ್ಲೂ ನಮಗೆ ಇದೇ ರೀತಿಯಾದಂಥ ಇಚ್ಛೆ ನಮ್ಮದಿರ್ತದೆ, ನನ್ನನ್ನು ಗುರುತಿಸಬೇಕು, ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿಸಬೇಕು. ಮಾಡಲಿಲ್ಲ ಅಂತಾದರೆ ನಮ್ಮ ಮನಸ್ಸಿಗೆ ಚಿಂತೆ, ನಮಗೇನೋ ಅಶಾಂತಿ, ಮನಸ್ಸಿಗೆಲ್ಲ ಗೊಂದಲ. ಇದನ್ನು ದೇವರು ಹೇಳಿದ್ದು, ನಿನಗೆ ಕೆಲಸದಲ್ಲಿ ಮಾತ್ರ ಅಧಿಕಾರ, ಅದರ ಫಲ ಹೀಗೇ ಇರಬೇಕು ಅಂತ ನೀನು ಇಚ್ಛೆ ಪಟ್ಟರೆ ಅದು ನಿನಗೆ ದೊರಕುವುದಿಲ್ಲ. ರೈತನಿಗೆ ಹೊಲವನ್ನು ಉತ್ತು ಬಿತ್ತು ಹದ ಮಾಡಿ ತನ್ನ ಕೆಲಸವನ್ನು ಮಾಡುವುದರಲ್ಲಿ ಮಾತ್ರ ಅವನಿಗೆ ಅಧಿಕಾರ. ಸರಿಯಾಗಿ ಮಳೆ ಬಂದರೆ ದೇವರು ಕೊಟ್ಟರೆ ಮಾತ್ರ ಅವನಿಗೆ ನಿರೀಕ್ಷಿಸಿದ ಬೆಳೆ ಸಿಗ್ಬೋದು. ಕರ್ಮಫಲದಲ್ಲೇ ಯಾವನಿಗೂ ಅಧಿಕಾರ ಇಲ್ಲ. ನಾವು ಕರ್ಮಫಲ ನಮಗೆ ಬೇಕು ಅಂತ ನಾವು ಬಯಸಿಕೊಂಡು ಅದರ ಹಿಂದೆ ಹೋದರೆ ನಮ್ಮ ಜೀವನವೇ ಹಾಳಾಗುವುದು, ನಮ್ಮ ಮನಸ್ಥಿತಿಯೇ ಕೆಡುವುದೇ ಹೊರತು ಭಗವಂತ ಅದಕ್ಕೆ ಹೇಳುವಂಥದ್ದು. ಭಗವದ್ಗೀತೆಯಲ್ಲಿ ನಮ್ಮ ನಿತ್ಯ ಜೀವನಕ್ಕೆ ಏನೆಲ್ಲ ಮಾರ್ಗದರ್ಶನಗಳು ಬೇಕು ನೋಡಿ, ಅದೆಲ್ಲ ಸಿಗ್ತದೆ. ಯಾವುದೋ ಒಂದು ಶ್ಲೋಕಗಳ ರಾಶಿಯಲ್ಲ ಭಗವದ್ಗೀತೆ. ನಮ್ಮ ನಿತ್ಯ ಜೀವನಕ್ಕೆ ನಾವು ನಮ್ಮ ಜೀವನವನ್ನು ಸುಗಮಗೊಳಿಸಲಿಕ್ಕೆ, ಸುಲಭಗೊಳಿಸಲಿಕ್ಕೆ ಏನೆಲ್ಲ ಬೇಕು ನೋಡಿ, ಅದೆಲ್ಲವನ್ನೂ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗೆ ಈ ಶ್ಲೋಕದಲ್ಲಿ ವಿಪರೀತ ಅರ್ಥವನ್ನು ನಾವು ಮಾಡಬಾರ್ದು, ಅಷ್ಟೇ ಕರ್ಮವನ್ನು ಶ್ರದ್ಧೆಯಿಂದ ಮಾಡುವ, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಫಲವನ್ನೆಲ್ಲವನ್ನೂ ಕೂಡ ಭಗವಂತನ ಪಾದಕ್ಕೆ ಬಿಡುವ. ಅವನು ಕೊಟ್ಟರೆ ನಾವು ಅನುಭವಿಸುವ, ಕೊಡಲಿಲ್ಲ ಅಂತಾದರೆ ಇವತ್ತಿನ ಪ್ರಾಪ್ತಿಯೇ ಇಷ್ಟು ಅಂತ ಹೇಳಿಕೊಂಡು ಮನಸ್ಸಿನ ಶಾಂತಿಯನ್ನು ಕೆಡಿಸಿಕೊಳ್ಳದೆ ಸುಖಗಳು ಬರಲಿ ದುಃಖಗಳು ಬರಲಿ ಎರಡನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಜೀವನವನ್ನು ನಡೆಸುವಂತಹ ಧೈರ್ಯ ನಮ್ಮದಾಗಲಿ ಅಂತ ಹೇಳುವಂಥದ್ದು ಈ ಶ್ಲೋಕದ ಉದ್ದೇಶ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.